ಡಿ ಬಾಸ್ ಅಭಿಮಾನಿಗಳು ಯಾರು ತಲೆ ಕೆಡ್ಸ್ಕೊಂಡ್ಬಿಡಿ, ನಮ್ಮ ಬಾಸ್ ಹೊರಗಡೆ ಬಂದೇ ಬರ್ತಾರೆ. ನಮ್ಮ ಬಾಸ್ ಯಾವ ರೀತಿ ದಾನ ಧರ್ಮ ಎಲ್ಲ ಮಾಡವ್ರೆ ಕಣ್ರಿ. ಹಂಗಾಗಿ ನಾವು ಪ್ರೀತಿಸ್ತಾ ಇದೀವಿ ನಮ್ಮ ಬಾಸ್ನ. ನಮ್ಮ ಬಾಸು ಯಾರಿಗೆ ಕಷ್ಟ ಅಂತ ಬಂದವ್ರಿಗೆಲ್ಲರಿಗೂ ಕೈ ತುಂಬ ಕೊಟ್ಟು ಕಲ್ಸಿರೋ ಕೈ ಅದು. ಇವತ್ತು ನಮ್ಮ ಬಾಸ್ ಕಷ್ಟ ಅಲ್ಲವ್ರೆ, ಯಾರು ನಮ್ಮ ಬಾಸ್ಗೆ ಸಪೋರ್ಟ್ ಯಾರು ಮಾಡ್ತಾ ಇಲ್ಲ. ಪರವಾಗಿಲ್ಲ, ಎಷ್ಟೋ ಜನ ಹೇಳ್ತವ್ರೆ ನಮ್ಮ ಡಿ ಬಾಸ್ ಅಭಿಮಾನಿಗಳೆಲ್ಲ ಅನ್ಎಜುಕೇಟೆಡ್ ಮತ್ತೆ ತಾಯಿ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಮಾತಾಡ್ತವ್ರೆ. ಪರವಾಗಿಲ್ಲ, ಮಾತಾಡ್ರಿ. ತಂದೆ ತಾಯಿನ ನಾವೇ ಸಾಕಬೇಕು, ಬೇರೆ ಯಾರು ಸಾಕಲ್ಲ. ನೀನ್ ಮಾತಾಡ್ಬೋದು ಮೀಡಿಯಾ ಮುಂದೆ, ಯಾರೋ ದುಡ್ಡು ಕೊಟ್ಟು ಹೇಳಿರ್ತಾರೆ ಈ ತರ ಮಾತಾಡು ಅಂತ ಹೇಳಿರ್ತಾರೆ, ಅದಕ್ಕೆ ಮಾತಾಡ್ತಾ ಇರ್ತೀಯ. ಹೊತ್ತು ನೀನಾಗಿ ನೀನ್ ಮಾತಾಡಿರಲ್ಲ. ಅದು ಬಿಟ್ಬಿಟ್ಟು ನೀನು ಸಾರಿ ಕೇಳ್ಬಿಟ್ಟು ಕೈ ಕಟ್ಕೊಂಡು ನಮ್ಮ ಭಾಷೆ ಹೇಳ್ಕೊಂಡು ಎಲ್ಲರೂ ಒಂದ್ ಮುಂದೆ ಜೀವನ ಮಾಡ್ಕೋ. ಅದು ಬಿಟ್ಬಿಟ್ಟು ನೀನು ಡಿ ಬಾಸ್ ಅಭಿಮಾನಿಗಳನ್ನೆಲ್ಲ ಎದುರಾಕೊಂಡ್ರೆ ಸರಿ ಹೋಗಲ್ಲ, ಹೇಳ್ತೀನಿ ಮರಿ. ಏನ್ ಅನ್ಎಜುಕೇಟೆಡ್ ಅಂತ ಇದೆಯಲ್ಲ, ನಿನಗೆ ಏನ್ ಮಾಡವ್ರೆ, ಯಾರು ಏನ್ ಮಾಡವ್ರು ನಿನಗೆ? ನೀನು ಅನ್ಎಜುಕೇಟೆಡ್ ಅನ್ನೋ ರೈಟ್ಸ್ ಏನೈತೆ ಹೇಳು? ತಂದೆ ತಾಯಿಗೆ ಸಾಕಕ್ಕೆ ಯೋಗ್ಯ ಇಲ್ಲ ಅಂತೀಯಲ್ಲ, ಈ ಮಾತು ಹೇಳಬೇಡ. ನೀನು ಹೇಳು, ಏನ್ ವಿಚಾರಕ್ಕೆ ಮಾತಾಡಿದ್ಯಾ ಇಂಥ ಮಾತುಗಳು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಡಿ ಬಾಸ್ ಅಭಿಮಾನಿಗಳು, ನಾವು ಡಿ ಬಾಸ್ನ ಪ್ರೀತಿಸ್ತೀವಿ. ಅವ್ರು ಎಲ್ಲಿದ್ರು ನಾವು ಹೋಗ್ತೀವಿ, ಅವ್ರ ಫಿಲಮ್ಗೆ ಎಷ್ಟು ಬೇಕಾದ್ರೂ ಹೋರಾಟ ಮಾಡ್ತೀವಿ. ಅವ್ರ ಫಿಲಮಲ್ಲಿ ನಾವು ಕೂಗಾಡ್ತೀವಿ, ಕಿಚ್ಚಾಡ್ತೀವಿ. ಅದು ನಮ್ಮ ಇಷ್ಟ ಕಣ್ರಿ. ನಾವೇನ್ ಬೇಕಾದ್ರೂ ಮಾತಾಡ್ಬೋದು, ನಾವೇನ್ ಬೇಕಾದ್ರೂ ಆಡ್ಬೋದು, ಏನ್ ಬೇಕಾದ್ರೂ ಕಿಚ್ಚಾಡ್ಬೋದು, ಕೂಗಾಡ್ಬೋದು. ಅದನ್ನ ಕೇಳಕ್ಕೆ ರೈಟ್ಸು ಯಾರಿಗೂ ಇಲ್ಲ. ಹೇಳ್ತಿದ್ದೀನಿ ನೋಡು, ಅನ್ಎಜುಕೇಟೆಡ್ ಅಂತ ಹೇಳಿದ್ಮೇಲೆ ನಾವು ಈ ಥರ ವಿಡಿಯೋ ಮಾಡ್ತಾ ಇರೋದು. ಯಾವೊಂದು ಬಾಯಲ್ಲೂ ಅನ್ಎಜುಕೇಟೆಡ್ ಅನ್ನೋ ಬರಬಾರ್ದು. ನಿಮ್ಮ ಕೈಲಿ ಯಾಕೆ ಅನ್ಸ್ಕೊಂಡ್ಬಿಟ್ಲಿ ನಾವು ಅನ್ಎಜುಕೇಟೆಡ್ ಅಂದ್ಬಿಟ್ಟು? ನಾವು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಪ್ರೂವ್ ಮಾಡಬೇಕಾಗಿರೋದು ನಾವು ಮಾಡೋ ಕೆಲಸದ ಜಾಗದಲ್ಲಿ, ನಿಮ್ಮ ಹತ್ರ ಅಲ್ಲ. ಸರಿನಾ? ಹೇಳ್ತಾ ಇದ್ದೀನಿ, ನಾವು ಯಾರ ವಿರುದ್ಧನೂ ಮಾತಾಡ್ತಾ ಇಲ್ಲ, ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ನಮ್ಮ ಬಾಸ್ ಅವರು ನಮಗೆ ದೇವ್ರವರು. ಅವ್ರ ತಂಟೆಗೆ ಬಂದರೆ ನಾವು ಬಿಡಲ್ಲ. ಅವ್ರು ಕಷ್ಟಲ್ಲವ್ರೆ, ಇವಾಗ ಕಷ್ಟಲ್ಲವ್ರೆ ಅಂದ್ಬಿಟ್ಟು ನಾವು ಕೈ ಕೊಡೋಕ್ಕಾಗಲ್ಲ. ನಾವು ಕೈ ಹಿಡಿಲೇಬೇಕು ನಮ್ಮ ಬಾಸ್ಗೆ. ನಮ್ಮ ಬಾಸ್ ನಾವು ಇರೋರ್ಗು ನಮ್ಮ ಬಾಸ್ ಏನೂ ಆಗಲ್ಲ. ಜೈ ಡಿ ಬಾಸ್.